ಭಾರತದ ಜನತೆನ ಇಬ್ಬಾಗ ಮಾಡಲಿಕ್ಕೆ ಮುಂದಾದಂಥ RSS ಪ್ರಣೀತ BJPಯನ್ನ ಸೋಲಿಸುವುದು ನಮ್ಮ ಆದ್ಯತೆಯ ಕೆಲಸ. ನಾವು ಅಂಕ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅವರು ಯಾವುದೇ ಅಂಕ ಕೊಡ್ಲಿಕ್ಕೆ ಯೋಗ್ಯರಲ್ಲದ ಒಂದು ಸರ್ಕಾರ. ಇಡೀ ಭಾರತ ದೇಶ ಹಸಿವಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೇವೆ ನಾವು? 2014ರಲ್ಲಿ ಉದ್ಯೋಗದ ಕಡಿತದ ದರ 6% ಇದ್ದದ್ದು ಈಗ ಮೋದಿಯವರು ಬಂದ ಮೇಲೆ 8% ಹೆಚ್ಚಳ ಆಗಿದೆ. ಉದ್ಯೋಗ ಕೊಟ್ರ ನಾಶ ಮಾಡಿದ್ರ. RSS ಅನ್ನುವ ಮನುಪ್ರಣೀತವಾದಂಥದ್ದು ಅವರಿಗೆ ಈಗ 100 ವರ್ಷ ತುಂಬುತ್ತದಲ್ಲ, ಅವರ ವಾರಸುದಾರರವರು. ಹಾಗಾಗಿ ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೆ ದೇಶದ ಖಜಾನೆಯನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಲ್ಲಿ ನೀರಿನೊಳಗಡೆ ಹೋದ ಮಟ್ಟಿಗೆ ಸಂತನ, ಮರದ ಕೆಳಗಡೆ ಕೂತ್ಕೊಂಡು ಕೊಳ್ಳೆ ಸಂತನ. ನೀವು ನಿಮ್ಮ ಮೊದಲ ಪ್ರಶ್ನೆಯ ಮೊದಲ ಸಾಲಿಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್. ಕರ್ನಾಟಕ ರಾಜ್ಯದೊಳಗಡೆ ಸದ್ಯಕ್ಕೆ ನಮ್ಮ ಚಳುವಳಿಯ ದ್ಯೋತಕವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಮ್ರೇಡ್ ಮುನಿವೆಂಕಟಪ್ಪ ಅವರನ್ನು ನಾವು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ಇನ್ನು ಬೇರೆ ಬೇರೆ ಕ್ಷೇತ್ರಗಳ ಚರ್ಚೆ ಇತ್ತು. ಆದರೆ ಇವತ್ತು ಸಂವಿಧಾನ, ಜನತೆಯ ಪ್ರಜಾಸತ್ತಾತ್ಮಕ ಹಕ್ಕುಗಳು ಮತ್ತು ಫ್ಯಾಸಿಸ್ಟ್ ಧೋರಣೆಯವರನ್ನು ದೂರ ಇಡುವಂಥ ಒಂದು ಅಂತಿಮವಾಗಿ ಭಾರತ ದೇಶವನ್ನು ಒಂದು ಕೋಮುವಾದಿ ಭ್ರಷ್ಟರಿಂದ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಧಾನ ಪ್ರಶ್ನೆ ಇದೆ. ಹಾಗಾಗಿ ವಿಷಯಾಧಾರಿತವಾಗಿ ನಾವು ಈ ಬಾರಿ ಭಾಳ ಸ್ಪಷ್ಟವಾದ ತೀರ್ಮಾನ ಮಾಡಿ ಒಂದು ಸೀಟನ್ನು ಅಲ್ಲಿ ನಿಲ್ಲಿಸಿದ್ದೇವೆ. ಇನ್ನೊಂದು ಕರ್ನಾಟಕದ ಪ್ರಶ್ನೆ ಬಂದಾಗ ನಾವು ಈಗಾಗಲೇ ಒಂದಷ್ಟು ಚರ್ಚೆಯನ್ನು ಮಾಡಿದ್ದೇವೆ, ಇನ್ನೊಂದಷ್ಟು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಆದರೆ ನಮ್ಮೆಲ್ಲರ ಪ್ರಧಾನ ವೈರಿ ಯಾರು? ಪ್ರಧಾನ ವೈರಿ ಅಂದರೆ ವ್ಯಕ್ತಿಯಾಗಿ ಅಲ್ಲ, ಸಿದ್ಧಾಂತವಾಗಿ. ಪ್ರಧಾನವಾಗಿ ನಮಗೆ ಒಂದು ಸಿದ್ಧಾಂತವಾಗಿ ವೈರಿ ಯಾವುದು ಅಂತ ಕೇಳಿದರೆ ಕೋಮುವಾದ ಮತ್ತು ಫ್ಯಾಸಿಸ್ಟ್ ಧೋರಣೆಗಳು. ಹಾಗಾಗಿ ನಾವು ಈ ಕೋಮುವಾದವನ್ನು ಹೇರ್ತಕ್ಕಂಥ, ಅದನ್ನು ಪ್ರಚಾರ ಮಾಡ್ತಕ್ಕಂಥ, ಜನತೆಯನ್ನು ಒಡಿತಕ್ಕಂಥ, ಆ ಮೂಲಕವಾಗಿ ಭಾರತದ ಜನತೆಯನ್ನು ಇಬ್ಬಾಗ ಮಾಡಲಿಕ್ಕೆ ಮುಂದಾದಂಥ RSS ಪ್ರಣೀತ BJPಯನ್ನು ಸೋಲಿಸುವುದು ನಮ್ಮ ಆದ್ಯತೆಯ ಕೆಲಸ. BJPಯನ್ನು ಸೋಲಿಸುವಂಥ ಪಕ್ಷ ಆ ಪ್ರದೇಶದಲ್ಲಿ ಯಾವುದಿದೆ ಅಂತ ಹೇಳೋದನ್ನ ಪಕ್ಷ ಅಧ್ಯಯನ ಮಾಡ್ತೇವೆ. ಅದರ ಆಧಾರದ ನಾವೊಂದು ಸ್ಪಷ್ಟವಾದ ನಿಲುಮೆ ತಗೊಳ್ತೇವೆ. BJPಯನ್ನು ಸೋಲಿಸುವಂಥ ಪಕ್ಷಕ್ಕೆ ಖಂಡಿತ ವೋಟ್ ಹಾಕಿ ಅಂತ ಬಹಿರಂಗವಾಗಿ ಕೇಳ್ತೇವೆ. ಸರಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಇನ್ನು ನಾಮಿನೇಷನ್ನ ಪ್ರಕ್ರಿಯೆ ಈಗ ನಡೀತಾ ಇದೆ. ನಾಮಿನೇಷನ್ ಯಾರ್ಯಾರೆಲ್ಲ ಹಾಕ್ತಾರೆ ಅಂತ ನೋಡ್ತೀವಿ. ಅದರಲ್ಲಿ ಈಗ ನೋಡಿ, ನಾವು ಒಂದು ರಾಷ್ಟ್ರೀಯ ಪಕ್ಷ, ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸು, CPIM ಪಾರ್ಟಿ ಮತ್ತು BJP ಈ 3 ರಾಷ್ಟ್ರೀಯ ಪಕ್ಷಗಳು, ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳು. ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿದ್ದಾವೆ. ನಮ್ಮನ್ನು ಯಾರು ಕೂಡ ಇವರೊಂದು ಸಣ್ಣ ಪಕ್ಷ ಅಂತ ಹೇಳ್ಕೊಂಡು ಯಾರು ಬಹುಶಃ ಗೈರಂದಾಜು ಮಾಡಲಾರರು ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ಈಗ ನಾಡ್ದು ಎಲ್ಲ ಪ್ರಕ್ರಿಯೆಗಳು 14 ತಾರೀಕಿನ ಒಳಗಡೆ ಬಹುಶಃ ಮುಗೀತದೆ ನಮ್ಮ ಜಿಲ್ಲೆ ಒಳಗಡೆ. ಖಂಡಿತ ನಾವು ಆ ಲೀಸ್ಟಲ್ಲಿ ಈಗ ಒಂದು ನೇರವಾಗಿ ನಾಮಿನೇಷನ್ ಮಾಡೋದು, ಆನ್ಲೈನಲ್ಲಿ ನಾಮಿನೇಷನ್ ಮಾಡೋದೆಲ್ಲ ಇದೆ, ಅವುಗಳನ್ನೆಲ್ಲ ಪರಿಗಣನೆ ಮಾಡ್ತೇವೆ. ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ಸಿಂದ ಯಾರಿದ್ದಾರೆ, BJPಯಿಂದ ಯಾರಿದ್ದಾರೆ, ವಿವಿಧ ರಾಜಕೀಯ ಪಕ್ಷದಿಂದ ಯಾರು, ಇಂಡಿಪೆಂಡೆಂಟಾಗಿ ಯಾರಿದ್ದಾರೆ, ಅವುಗಳನ್ನೆಲ್ಲವನ್ನೂ ಪರಿಗಣನೆ ಮಾಡಿ BJPಯನ್ನು ಸೋಲಿಸ್ತಕ್ಕಂಥ ಅಭ್ಯರ್ಥಿ ಯಾರು ಅಂತ ಪ್ರಧಾನವಾಗಿ ಅದನ್ನು ಆಯ್ಕೆ ಮಾಡ್ತೀವಿ. ಇದು ಅಂಕದ ಪ್ರಶ್ನೆ ಅಲ್ಲ. ಯಾಕೆಂದರೆ ಮೋದಿ ಸ್ವತಃ ಅಂಕಿ ಸಂಖ್ಯೆಗಳ ಒಳಗಡೆ ಗುದ್ದಾಡ್ತಿರ್ಬೇಕಾದ್ರೆ ನಾವು ಅಂಕ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವರು ಯಾವುದೇ ಅಂಕ ಕೊಡಲಿಕ್ಕೆ ಯೋಗ್ಯರಲ್ಲದ ಒಂದು ಸರ್ಕಾರ. ಹಾಗೆ ನಾವು ಅವರಿಗೆ ಅಂಕ ಕೊಡಲ್ಲ, ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ, ಇಡೀ ಭಾರತ ದೇಶ ಹಸಿವಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೇವೆ ನಾವು? ಈಗಾಗಲೇ ನಾವು ಒಂದಷ್ಟು ಚರ್ಚೆ ಮಾಡಿದ್ವಲ್ಲ, 2 ಕೋಟಿ ಉದ್ಯೋಗ ಪ್ರತಿ ವರ್ಷಕ್ಕೆ ಅಂತ. ICMನವ್ರದ್ದು ಒಂದು ವರದಿ ಬಂತಲ್ಲ, CIM ಸಾರಿ, ಒಂದು ವರದಿ ಬಂದಿದೆ. ಸುಮಾರು ಒಂದು 3-4 ಸರ್ವೆಗಳ ಪ್ರಕಾರ ಭಾರತ ದೇಶದಲ್ಲಿ 2014ರಲ್ಲಿ ಉದ್ಯೋಗದ ಕಡಿತದ ದರ 6% ಇದ್ದದ್ದು ಈಗ ಮೋದಿಯವರು ಬಂದ ಮೇಲೆ 8% ಹೆಚ್ಚಳ ಆಗಿದೆ. ಉದ್ಯೋಗ ಕೊಟ್ರ ನಾಶ ಮಾಡಿದ್ರ. ಉದ್ಯೋಗ ರಹಿತವಾದಂಥ ಬೆಳವಣಿಗೆ ಅವ್ರದ್ದು. ಹಾಗಾಗಿ ಅವ್ರಿಗೆ ನಾನು ಅಂಕ ಕೊಡಲ್ಲ. ಹೆಣ್ಮಕ್ಳ ಮೇಲಿನ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು, ಹೆಣ್ಮಕ್ಳು ದಲಿತರ ಚರ್ಮ ಸುಲಿಯುವಂಥದ್ದು ಮತ್ತು ಜನರ ಮೇಲೆ ಹಾಡೆ ಹಗಲು ಕೊಲೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಅವರ ಪಕ್ಷದವರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರು ಸರ್ಕಾರ ನಿಂತು ಸರ್ಕಾರ ಪ್ರಾಯೋಜಿತವಾದಂಥ ರೀತಿಯಲ್ಲಿ ಅವರು ಅನೇಕರನ್ನ ಜೈಲಿಗೆ ತಳ್ಳಿದ್ದಾರೆ, ಸುಳ್ಳು ಕೇಸ್ಗಳನ್ನು ಹಾಕಿ. ಹಾಗಾಗಿ ನಾನು ಅವರಿಗೆ ಅಂಕ ಕೊಡೋದಿಲ್ಲ. ಹಸಿವು ಮತ್ತು ಬಡತನದಲ್ಲಿ ಎಲ್ಲಿದ್ದೇವೆ ನಾವು?
ಪ್ರಪಂಚದೊಳಗಡೆ. ಭಾರತ ದೇಶ ನೀವು ಮಾತೆತ್ತಿದ್ರೆ ಭಯಂಕರ ಹೇಳ್ಬಿಡ್ತೀರಿ, ಹೆಣ್ಣು ಮಾತೆ ಮಕ್ಕಳು ಮುಂದಿನ ದೇವರು ಅಂತೆಲ್ಲ ಹೇಳ್ಬಿಡ್ತೀರಿ. ಆದರೆ ಆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಿದ್ದೀರಾ? ಈ ಬಾರಿ ಯೋಜನೆಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ICDS ಯೋಜನೆಗಳಿಗೆ, ಮಿಡ್ ಡೇ ಮೀಲ್ ಯೋಜನೆಗೆ, ಉದ್ಯೋಗ ಖಾತ್ರಿ ಯೋಜನೆಗೆ, ಆರೋಗ್ಯದ ಸಂಬಂಧಿ ಆರೋಗ್ಯ ಅಭಿಯಾನ, ಇದಕ್ಕೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ಗಳಿಗೆ ಏನು ಕೊಟ್ಟಿದ್ದೀರಿ ನೀವು? ಅದರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಕಡಿಮೆ ಮಾಡಿದ್ದೀರಿ. ಅದೇ ಚುನಾವಣಾ ಬಾಂಡ್ನಲ್ಲಿ ನೀವು 10,000 ಕೋಟಿ ರೂಪಾಯಿನ ಗಳಿಸಿದ್ರಲ್ಲ, ನಾಚಿಕೆ ಆಗೋದಿಲ್ವಾ? ಹಾಗಾಗಿ ಮೋದಿ ಸರ್ಕಾರಕ್ಕೆ ಯಾವ ಅಂಕನೂ ಕೊಡೋದಿಲ್ಲ. ಇನ್ನೂ ಅನೇಕ ಇದೆ ಹೇಳಲಿಕ್ಕೆ. ಅವರು ಗೋಸುಂಬೆಯ ಮುಖವಾಡವನ್ನು ಹಾಕಿಕೊಂಡಿರುವ ಮತ್ತು ತನಗೆ ಯಾರೂ ಇಲ್ಲ ಅಂತ ಹೊರಗಡೆ ಪ್ರತಿಬಿಂಬಿಸಿ ತನ್ನ ಆಂತರ್ಯದಲ್ಲಿ 1925ನೇ ಇಸ್ವಿಯಲ್ಲಿ ಯಾವ ಸಂತಾನದಿಂದ ಅವರ ಕುಲ ಹುಟ್ಟಿತಲ್ಲ, RSS ಅನ್ನುವ ಮನುಪ್ರಣೀತವಾದಂಥದ್ದು, ಅವರಿಗೆ ಈಗ 100 ವರ್ಷ ತುಂಬ್ತದಲ್ಲ, ಅವರ ವಾರಸುದಾರರವರು. ಹಾಗಾಗಿ ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೆ ದೇಶದ ಖಜಾನೆಯನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸಂತನೂ ಅಲ್ಲ, ಅವರು ಭಾರತ ದೇಶವನ್ನು ಬಿಕ್ರಿಗೆ ಇಡಲಿಕ್ಕೆ ಹೊರಟಂಥ ಓರ್ವ ವ್ಯಾಪಾರದ ಒಂದು ದೃಷ್ಟಿಯಿಂದಾಗಿ ಅಷ್ಟೇ ಅವರಿದ್ದಾರೆ. ಒಂದು ಪ್ರಧಾನಿ ಹುದ್ದೆಗೆ ಗೌರವ ಕೊಡ್ತೇವೆ, ಒಂದು ಸಾಂವಿಧಾನಿಕವಾದಂಥ ಒಂದು ಹುದ್ದೆ ಅದು, ಅದಕ್ಕೆ ಗೌರವ ಕೊಡ್ತೇವೆ. ಆದರೆ ವ್ಯಕ್ತಿಯಾಗಿ ಅವರು ಮಾಡ್ತಕ್ಕಂಥದ್ದು, ಅವರ ಪಕ್ಷವಾಗಿ, ಅವರ ಸಿದ್ಧಾಂತವಾಗಿ ಅವ್ರು ಏನು ಮಾಡಲಿಕ್ಕೆ ಹೊರಟಿದಾರಲ್ಲ, ಅದಕ್ಕೆ ನಾವು ಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಒಬ್ಬ ಸಂತ ಅಲ್ಲ. ಅವರಿಗೆ ಏನು ಸಂಸಾರ ಇಲ್ಲ ಅಂದ್ರಲ್ಲ ಮರ್ರೆ. ಯಶೋಧಬೆನ್ ಯಾರು? ಕೆಲವು ದಿವಸ ತನಗೆ ಮದುವೆ ಆಗಲಿಲ್ಲ ಅಂತ ಬರೆದುಕೊಟ್ರು ಚುನಾವಣೆಯಲ್ಲಿ, ಕೊನೆಗೆ ಮದುವೆ ಆಗಿದೆ ಅಂತ ಬರೆದುಕೊಟ್ರು. ಪಾಪ ಯಶೋಧಬೆನ್ನು ಎಷ್ಟು ಆಂತರಿಕವಾದಂಥ ಸಂಘರ್ಷದಲ್ಲಿ ಉಳಿದ್ರು. ಮದುವೆ ಆಗಲಿಲ್ವ ಅವರಿಗೆ? ಸುಳ್ಳು ಹೇಳಲಿಕ್ಕೂ ಒಂದು ಸುಳ್ಳಿನಲ್ಲೇ ಅವರು ಮುಳುಕೊಂಡಿದ್ದಾರೆ. ಸುಳ್ಳಿನ ಒಳಗಡೆ ಮುಳುಕೊಂಡಿದ್ದಕ್ಕೆ ಅವರಿಗೆ ನೀರೊಳಗಿದ್ದು ಬೆಮರ್ದನ್ ಅಂತ ಹೇಳ್ತಾರಲ್ಲ, ಹಾಗೆ ಈಗ ಸುಳ್ಳು ಒಳಗಡೆ ಮುಳುಕೊಂಡು ಅವರಿಗೆ ಭಾರತ ದೇಶದ ನಾವೆಲ್ಲ ಏನು ಇವತ್ತು ಜಾಗೃತ ಪ್ರಜ್ಞೆ ಆಗಿದ್ದೇವಲ್ಲ, ನಾವು ಅವರಿಗೆ ಬೆವರು ಇಳಿಸ್ತೀವಿ. ಸಂತ ಅಲ್ಲ ಅವರು. ಅಲ್ಲಿ ನೀರಿನೊಳಗಡೆ ಹೋದ ಮಟ್ಟಿಗೆ ಸಂತನ, ಮರದ ಕೆಳಗಡೆ ಕೂತ್ಕೊಂಡು ಕೂಡಲೇ ಸಂತನ ಎಂತ ಇಲ್ಲ. ಒಂದು ಕಳ್ಳಾಟ, ಮಳ್ಳಾಟ, ಒಂದು ಸುಳ್ಳಾಟ. ಅದು ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ TRP ಏರಲಿಲ್ಲ, ಹಾಗಾಗಿ ಇನ್ನೊಂದು ಮುಖ ಇಟ್ಟರಷ್ಟೇ. ಅದು ಮುಖ ಬದಲಾವಣೆ ಆದ ಮಟ್ಟಿಗೆ ಒಂದೇ ನಾಣ್ಯದ 2 ಮುಖ ಅಷ್ಟೇ. ಜನ ಮರಳಾಗೋದಿಲ್ಲ ಖಂಡಿತ. ಮತ್ತು ವಿಶ್ವೇಶ್ವರ ಕಾಗೇರಿಯವರು ಅವ್ರೇನಾರ ತಾನು ಅಭಿವೃದ್ಧಿ ಮಾಡಿದ್ದೇನೆ ಅಂಥೇಳಿ ಅವ್ರು ಅಂದ್ಕೊಂಡ್ರೆ, ಬಹುಶಃ ಅವರ ಕೆಲವು ಬಾಂಧವರ, ಆಪ್ತರ ಮತ್ತು ಅವರದ್ದೇ ಆದಂಥ ಒಂದು ರೆಸಾರ್ಟಿನ ಅಭಿವೃದ್ಧಿಯನ್ನು ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ ಇವರೇ. ಮತ್ತು ಅವರು ತುಂಬ ಚೆನ್ನಾಗಿ ತಾನು ಸಜ್ಜನ ರಾಜಕಾರಣಿ ಅಂತ ಫೋಸ್ ಕೊಡೋದರಲ್ಲಿ ಅವರು ಮೋದಿ ಹಂಗೇನೆ ಸ್ವಲ್ಪ ಮುಂದೆ ಇದ್ದಾರೆ. ಒಬ್ಬರು ಬಾಯಿ ಬಿಡ್ಕರಂಗೆ ಪೂರ್ತಿ ಹೇಳ್ಬಿಡ್ತಾರೆ, ಇನ್ನೊಬ್ಬವ ಹಿನ್ನೆಲೆಯಲ್ಲಿ ನಿಂತು ಏನೇನು ಮಾಡಬೇಕು ಮಾಡಬಾರದನ್ನೆಲ್ಲ ಅವ್ರು ಮಾಡ್ತಾರೆ. ಹಾಗಾಗಿ ಕಾಗೇರಿಯವರು ಉತ್ತರ ಕನ್ನಡ ಜಿಲ್ಲೆಗೆ ಯಾವುದು ನೀರಾವರಿ ಯೋಜನೆ ತಂದ್ರ? ಸಣ್ಣ ನೀರಾವರಿ ಉಳಿಸಿದ್ರ? ಯಾವ್ದು ತಂದರು? ಏನಿಲ್ಲ. ಅವರು ಕಚೇರಿಗಳನ್ನು ಸ್ಥಳಾಂತರ ಮಾಡುವುದರಲ್ಲಿ ಪ್ರವೀಣ, ಜಿಲ್ಲೆಯ ಅನನ್ಯತೆಯನ್ನು ಒಡೆಯುವುದರಲ್ಲಿ ಪ್ರವೀಣ, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸೋದ್ರಲ್ಲಿ ಪ್ರವೀಣ. ಮುಸ್ಲಿಮ್ರ ಜೊತೆ ಹೋಗಿ ಟೊಪ್ಪಿ ಹಾಕ್ಕೊಂಡು ಕೂತ್ಕೋತಾರೆ, ಅವ್ರ ಜೊತೆಗಿನ ಕೆಲವ್ರ ಜೊತೆಗೆ ಅವರಲ್ಲೇ ಸ್ವಲ್ಪ ಕೆಲವರೆಲ್ಲ ಇರ್ತಾರೆ RSS ನಂತವ್ರನ್ನೇ, ಅವ್ರ ಜೊತೆಗೆ ಸಂಪರ್ಕ ಬೆಳೆಸೋರಲ್ಲ ಅವ್ರು ಪ್ರವೀಣ. ಆದರೆ ಅವರು ಜಿಲ್ಲೆಯ ಸೌಹಾರ್ದತೆಗಾಗಿ ಅವರ ಕೊಡುಗೆ ಶೂನ್ಯ. ಅವರು ಎಷ್ಟು ಬಾರಿ ಆಯಿತು? ಅವರು ಯಾವ ಕಾಲದಲ್ಲಿ? ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೇ ಅವ್ರು MLA ಈ ಅಂಕೋಲ ಯಲ್ಲಾಪುರ ಕ್ಷೇತ್ರ, ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಶಾಲೆಯಲ್ಲಿ ನಾನು ಕೂಡ ಶಾಲೆಗೆ ಹೋಗಲಿಕ್ಕೆ ಉಳಿದಿದ್ದೆ, ನನ್ನ ಊರಲ್ಲಿ ಶಾಲೆ ಇಲ್ಲದೆ ಇರೋದ್ರಿಂದ. ಅಂತ ಅಲ್ಲಿ ಕುಗ್ರಾಮದಲ್ಲಿದ್ದಾಗಲೇ ನೋಡಿದ್ದೇವೆ ಅವರು ಅಭಿವೃದ್ಧಿಯ ಪರಿಪಾಠ ಏನು ಅಂತ ಇವತ್ತಿನವರೆಗೆ ನೋಡ್ತಾ ಇದ್ದೇವೆ. 35ರಿಂದ 40 ವರ್ಷ ಆಯಿತು ಅವರು ರಾಜಕಾರಣದಲ್ಲಿದ್ದಾರೆ. ಏನು ನಯಾ ಪೈಸಾ ಅವರಿಂದ ಏನೂ ಉಪಯೋಗ ಆಗಲಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕಳೆದ ಬಾರಿ ಅವರು ಸ್ಪೀಕರ್ ಆಗಿದ್ರಲ್ಲ, ಸ್ಪೀಕರ್ ಅಂತೇಳಿ ಶಬ್ದ ಹೇಳಬಾರ್ದು ಅಂತ ಅಘೋಷಿತವಾದಂಥ ಆರ್ಡ್ರು. ಯಾಕೆ ಅಂತನ್ನೋದು ಏಕವಚನದಲ್ಲಿ ಹೇಳ್ದಂಗೆ ಆಗ್ತದೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಇದಿದ್ದಾರೆ. ಮೇಡಮ್, ಈಗ